ಹಾ ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಇಂಡಿಯಾದ ಚಾಂಪಿಯನ್ಸ್ ಟ್ರೋಫಿ ಪ್ರಾಬಬಲ್ ಸ್ಕ್ವಾಡ್ ಹಾಗೂ ಪ್ಲೇಯಿಂಗ್ 11 ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹೌದು ಗುರು, ಇನ್ನೇನು ಸ್ವಲ್ಪ ದಿನದಲ್ಲಿ ಅಂದ್ರೆ ಒಂದೇ ತಿಂಗಳಲ್ಲಿ ಚಾಂಪಿಯನ್ಸ್ ಟ್ರೋಫಿ ಬರ್ಲಾದತಿ. ಅದಕ್ಕೆ ICC ಅವರು ಸ್ಕ್ವಾಡ್ ಅನೌನ್ಸ್ಮೆಂಟ್ ಮಾಡ್ಲಕ್ಕೂ ಡೆಡ್ ಲೈನ್ ಕೊಟ್ಟಾರು. 12ನೇ ತಾರೀಕು ಕೊಟ್ಟಾರು. ಮತ್ತ ಮಾಡಿಫೈ ಮಾಡಿ ಸ್ಕ್ವಾಡ್ ಕನ್ಫರ್ಮ್ ಮಾಡ್ಲಕ್ 13ನೇ ತಾರೀಕು ಕೊಟ್ಟಾರು. ಇಂಡಿಯಾ ಟೀಮ್ ಸ್ಕ್ವಾಡ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋದಾಗ ಏನೈತಿ, ಇಂಡಿಯಾದ ಪ್ರಾಬಬಲ್ ಸ್ಕ್ವಾಡ್ ನ ಮತ್ತೆ ಪ್ಲೇಯಿಂಗ್ 11 ಈ ವಿಡಿಯೋದ ನೋಡೋಣ. ಮತ್ತ ನಾ ಹೇಳೋ ಸ್ಕ್ವಾಡ್ ಏನೈತಿ, ಬೆಂಕಿ ಸ್ಕ್ವಾಡ್ ಇದ್ದಿದ್ರ ಕಪ್ ಗೆಲ್ಲು ಸ್ಕ್ವಾಡ್ ಇದು ಅಂತ ಸ್ಕ್ವಾಡ್ ಐತಿ. ಇದಕ್ಕೆ ಈ ಸ್ಕ್ವಾಡ್ ನ ನೋಡು ಬರೀಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಆ ಸ್ಕ್ವಾಡ್ ಯಾವ್ದಪ್ಪ ಅಂದ್ರ, ಒಂದು ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಮತ್ತ KL ರಾಹುಲ್, ನಿತೀಶ್ ರೆಡ್ಡಿ, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಶಮಿ, ಹರ್ಷದೀಪ್ ಸಿಂಗ್, ಸೂರ್ಯಕುಮಾರ್ ಯಾದವ್, ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್, ರಿಷಬ್ ಪಂತ್. ಇದೇನೈತಿ 15 ಜನರ ಚಾಂಪಿಯನ್ಸ್ ಟ್ರೋಫಿಗೆ ಇಂಡಿಯಾದ 15 ಜನರ ಪ್ರಾಬಬಲ್ ಸ್ಕ್ವಾಡ್ ಐತಿ. ಇದ್ರೊಳಗ ಯಾವ್ಯಾವ ಕೆಟಗರಿ ಅಂತ ಯಾರ್ಯಾರು ಸೆಲೆಕ್ಟ್ ಆಗ್ಬೋದು ಅಂತ ಹೇಳ್ತೀನಿ. ಅದ್ರೊಳಗ ಪಿಕ್ಸ್ ಸೆಲೆಕ್ಟ್ ಆಗೋ ಪ್ಲೇಯರ್ಸ್ಗಳು ಯಾರ್ಯಾರು ಅಂತ ಹೇಳ್ತ ನೋಡ್ರಿ. ಈಗ ಬ್ಯಾಟಿಂಗ್ ಕ್ಯಾಟಗರಿ ಅಂತ 4 ಮಂದಿ ಪಿಕ್ಸ್ ಸೆಲೆಕ್ಟ್ ಆಕಾರ. ಅವ್ರು ಯಾರಂದ್ರ, ಒಂದು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್, ಶ್ರೇಯಸ್ ಅಯ್ಯರ್. ಇವರು 100% ಇವ್ರು ಪಕ್ಕ ಸೆಲೆಕ್ಟ್ ಆಗಿ ಹಾಕಾರು. ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ ಅವ್ರದ್ದು ಒಂದ್ ಸ್ವಲ್ಪ ಇನ್ಸರ್ಟನಿಟಿ. ಎದಕ್ರ ಅವರು T20 ಪ್ಲೇಯರ್, ODIದಾಗ ಕರ್ಕೋತಾರಲ್ಲ ನೋಡ್ತಿಲ್ಲ. ಇದಕ್ಕೆ ODIದ ಅವ್ರ ಸ್ಟಾರ್ಟ್ ಚೆನ್ನಾಗಿಲ್ಲ, ಅದಕ್ಕೆ ಇವ್ರು ಕರ್ಕೋತಾರಲ್ಲ ನೋಡ್ಬೇಕು. ಇನ್ನು ನೆಕ್ಸ್ಟ್ ಸೆಕೆಂಡ್ ಡಿಪಾರ್ಟ್ಮೆಂಟ್ ಅದು ಬಂದು ವಿಕೆಟ್ ಕೀಪರ್ ಡಿಪಾರ್ಟ್ಮೆಂಟ್ ಒಳಗ ಇಬ್ರು ಸೆಲೆಕ್ಟ್ ಆಗ್ಯಾರ. ಅಂದ್ರ KL ರಾಹುಲ್, ರಿಷಬ್ ಪಂತ್ ಅವ್ರು ಇಬ್ರು ಸೆಲೆಕ್ಟ್ ಆಕಾರು, ಡೌಟ ಬೇಡ. ಇನ್ನು ನೆಕ್ಸ್ಟ್ ಥರ್ಡ್ ಡಿಪಾರ್ಟ್ಮೆಂಟ್ ಇರೋದು ಇಟ್ ಈಸ್ ಆಲ್ರೌಂಡರ್ ಕ್ಯಾಟಗರಿ. ಆ ಆಲ್ರೌಂಡರ್ ಕ್ಯಾಟಗರಿ ಒಳಗೆ 4 ಮಂದಿ ಹೆಸರು ಮಂಚೂಣೊಳಗೈತಿ. ಆ 4 ಮಂದಿ ಯಾರು ಅಂದ್ರ, ಒಂದು ರವೀಂದ್ರ ಜಡೇಜಾ, ಹಾರ್ದಿಕ್ ಪಾಂಡ್ಯ, ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಅಕ್ಷರ್ ಪಟೇಲ್. ಈ 4 ಮಂದಿ 3 ಮಂದಿ ಅಂತೂ ಪಿಕ್ಸ್ ಸೆಲೆಕ್ಟ್ ಆಕೋರು. ಅವ್ರು ಯಾರಂದ್ರ, ಒಂದು ಜಡೇಜಾ, ಹಾರ್ದಿಕ್ ಪಾಂಡ್ಯ ಮತ್ತು ನಿತೀಶ್ ಕುಮಾರ್ ರೆಡ್ಡಿ. ಇವ್ರ 3 ಮಂದಿ ಏನೈತಿ ಪಿಕ್ಸ್ ಸ್ಕ್ವಾಡ್ನಾಗ ಸೇರ್ಕೋತಾರು 15 ಸ್ಕ್ವಾಡ್ನಾಗ. ಮತ್ತಿನ್ನ ಅಕ್ಷರ್ ಪಟೇಲ್ದವ್ರದ್ದು ನೋಡ್ಬೇಕು. ಅಂದ್ರ ಅವ್ರು ಸ್ವಲ್ಪ ಇಂಜುರಿ ಆಗಿತ್ತು ಮತ್ತು ಸ್ವಲ್ಪ ಫಾರ್ಮ್ ಕನ್ಸರ್ನ್ ಐತಿ, ಅದಕ್ಕೆ ಆಡ್ತಾರ ನೋಡ್ಬೇಕು. ಅಂದ್ರ ಚಾಂಪಿಯನ್ಸ್ ಟ್ರೋಫಿ ಸೆಲೆಕ್ಟ್ ಆಕಾರ ನೋಡ್ಬೇಕು. ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಅವ್ರು ಚಾಂಪಿಯನ್ಸ್ ಟ್ರೋಫಿಗೆ ಡೆಬ್ಯೂ ಮಾಡೋ ಎಲ್ಲಾ ಸಾಧ್ಯತೆ ಕಾಣಿಸ್ಲತ್ತೆ. ಇದಕ್ಕೆ BGT ಒಳಗ ಅವ್ರು ಕೊಟ್ಟಿದ್ದ ಟೆಸ್ಟ್ನಾಗ ಕೊಟ್ಟಿದ್ದು ಅವ್ರ ಪರ್ಫಾರ್ಮೆನ್ಸ್ ಮತ್ತ ಅವ್ರು T20 ಆಡಿದ ಎಕ್ಸ್ಪೀರಿಯನ್ಸ್ ಇದನ್ನೆಲ್ಲ ನೋಡಿ ಅವ್ರು ಡೆಬ್ಯೂ ಮಾಡೋ ಚಾನ್ಸ್ ಐತಿ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಬರ್ತಂದ್ರ ಸ್ಪಿನ್ ಬೌಲಿಂಗ್ ಕ್ಯಾಟಗರಿ ಒಳಗ ಒಬ್ರು ಅದಾರು, ಯಾವ್ದೇ ಕಾಂಪಿಟೇಷನ್ ಇಲ್ಲ. ಅದು ಬಂದು ಕುಲ್ದೀಪ್ ಯಾದವ್ ಅವರು ಯಾವುದೇ ಕಾಂಪಿಟೇಷನ್ ಸೀದಾ ಸೇರ್ಕೋತಾರ. ಅದಕ್ಕಾರ ದುಬೈ ಪಿಚ್ನಾಗ ಒಬ್ಬ ಮಿಸ್ಟ್ರಿ ಸ್ಪಿನ್ನರ್ ಬೇಕು. ಅದಾರ ಕುಲ್ದೀಪ್ ಯಾದವ್ ಅವರು. ಇವ್ರನ್ನ ಕರ್ಕೋತಾರೋ. ಇದಕ್ಕ ಉಡಿಯೋದಾಗ ಇವ್ರ ರೆಕಾರ್ಡ್ ಚಲೋ ಐತಿ. ಮತ್ತ ಇವ್ರದಾಗಿಂದ ನೆಕ್ಸ್ಟ್ ಬರೋದು ಪೇಸ್ ಬೌಲಿಂಗ್ ಡಿಪಾರ್ಟ್ಮೆಂಟ್. ಆ ಪೇಸ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಒಳಗ ಯಾರ್ಯಾರಪ್ಪ ಅಂದ್ರ, ಒಂದು ಮೊಹಮ್ಮದ್ ಶಮಿ, ಜಸ್ಪ್ರೀತ್ ಬುಮ್ರಾ ಮತ್ತ ಹರ್ಷದೀಪ್ ಸಿಂಗ್ ಮತ್ತ ಮೊಹಮ್ಮದ್ ಸಿರಾಜ್ ಅವ್ರ ಏನೈತಿ. ಮೊಹಮ್ಮದ್ ಶಮಿ ಒಂದ್ ವೇಳೆ ಮೊಹಮ್ಮದ್ ಶಮಿ ಚಾಂಪಿಯನ್ಸ್ ಟ್ರೋಫಿ ಅನ್ನೋಟಿಗೆ ಫಿಟ್ ಆಗ್ಲಿಕ್ಕಂದ್ರ 15 ಸ್ಕ್ವಾಡಿಗೆ ಮೊಹಮ್ಮದ್ ಸಿರಾಜ್ ಅವ್ರು ಬಂದು ಸೇರ್ಕೋತಾರು. ಇಲ್ಲ ಮೊಹಮ್ಮದ್ ಶಮಿ ಫಿಟ್ ಅದಾರ ಅಂದ್ರ ಮೊಹಮ್ಮದ್ ಸಿರಾಜ್ ಅವರು ರಿಸರ್ವ್ ಪ್ಲೇಯರ್ ಕ್ಯಾಟಗರಿ ಒಳಗೆ ಇರ್ಬೇಕಾಕತಿ. ಮತ್ತಿನ್ನ ಚಾಂಪಿಯನ್ಸ್ ಟ್ರೋಫಿ ರಿಸರ್ವ್ ಪ್ಲೇಯರ್ಸ್ ಯಾರಂದ್ರ, ಒಂದು SSV ಜೈಸ್ವಾಲ್ ಮತ್ತೆ ಮೊಹಮ್ಮದ್ ಸಿರಾಜು ಮತ್ತೆ ಸಂಜು ಸ್ಯಾಮ್ಸನ್. ಇವ್ರು 3 ಮಂದಿ ರಿಸರ್ವ್ ಪ್ಲೇಯರ್ಸ್ ಆಗಿರ್ತಾರ ಚಾಂಪಿಯನ್ಸ್ ಟ್ರೋಫಿಗೆ. ಹಂಗ ನೋಡ್ರ ಇಲ್ಲಿ ಮೊಹಮ್ಮದ್ ಶಮಿ ಅವ್ರಿಗೆ ಒಂದ್ ಸ್ವಲ್ಪ ಡೌಟ್ ಐತಿ. ಅದಕ್ಕೆ ಅವ್ರ ಇಂಜುರಿ ಹೆಂಗೈತೆ ಅನ್ನೋದು ಸ್ವಲ್ಪ ಆಡ್ಲಕ್ಕ ಡೊಮೆಸ್ಟಿಕ್ 10 ಓವರ್ ODI ಆಡುವತ್ತ ಒಂದ್ ಸ್ವಲ್ಪ ಫಿಟ್ನೆಸ್ ಐತಿಲ್ಲ ಗೊತ್ತಿಲ್ಲ. ಒಂದ್ ವೇಳೆ ಆಟೋದಿಕ್ ಫಿಟ್ ಆದ್ರು ಮೊಹಮ್ಮದ್ ಶಮಿ ಅವರು ಸೆಲೆಕ್ಟ್ ಹಾಕೋರು. ಒಂದ್ ವೇಳೆ ಫಿಟ್ ಆಗ್ಲಿಕ್ಕಂದ್ರ ಈ ಜಾಗಕ್ಕೆ ಮೊಹಮ್ಮದ್ ಸಿರಾಜ್ ಅವರು ಸೆಲೆಕ್ಟ್ ಹಾಕೋರು ಚಾಂಪಿಯನ್ಸ್ ಟ್ರೋಫಿಗೆ. ನೆಕ್ಸ್ಟ್ ಈ ಸ್ಕ್ವಾಡ್ ಬೆಂಕಿ ಸ್ಕ್ವಾಡ್ ಅಂತ ಹೇಳ್ಬೇಕು. ಇದಕ್ಕಾರ ನೀವ್ ಪ್ಲೇಯಿಂಗ್ 11 ನೋಡ್ರೆ ಗೊತ್ತಾಕತಿ. ಇದ್ರ ಪ್ಲೇಯಿಂಗ್ 11 ಹೆಂಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಹೆಂಗ ಚಾಂಪಿಯನ್ಸ್ ಟ್ರೋಫಿಗೆ ಅಂದ್ರ, ಪ್ರಾಬಬಲ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಹೆಂಗಂದ್ರ, ಓಪನಿಂಗ್ ಒಳಗೆ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಸೇಮ್ ODI ವರ್ಲ್ಡ್ ಕಪ್ ಗತಿ. ಮತ್ತ ವಿರಾಟ್ ಕೊಹ್ಲಿ 3ನೇ ನಂಬರ್ ಒನ್ ಡೌನ್ ವಿರಾಟ್ ಕೊಹ್ಲಿ. ಮತ್ತೆ 4ನೇ ನಂಬರ್ ಶ್ರೇಯಸ್ ಅಯ್ಯರ್, 5ನೇ ನಂಬರ್ KL ರಾಹುಲ್, ಮತ್ತ 6ನೇ ನಂಬರ್ ಹಾರ್ದಿಕ್ ಪಾಂಡ್ಯ ಬೆಂಕಿ ಆಲ್ರೌಂಡ್ರು. ಮತ್ತೆ ಅವ್ರದಾಗಿಂದ ರವೀಂದ್ರ ಜಡೇಜಾ,
ರವೀಂದ್ರ ಜಡೇಜಾ 7ನೇ ನಂಬರು ಮತ್ತೆ 8ನೇ ನಂಬರು ಮೊಹಮ್ಮದ್ ಶಮಿ ಇಫ್ ಫಿಟ್ ಇದ್ರಷ್ಟೇ. ಮೊಹಮ್ಮದ್ ಶಮಿ ಅವರು ಚಾಂಪಿಯನ್ಸ್ ಟ್ರೋಫಿ ಫಿಟ್ ಇದ್ರ ಅಂದ್ರೆ ಮೊಹಮ್ಮದ್ ಶಮಿ ಆಡ್ತಾರು, ಇಲ್ಲಿಕರ ಅವ್ರ ಜಾಗ ಮೊಹಮ್ಮದ್ ಸಿರಾಜ್ ಅವ್ರು ಬರ್ತಾರು. ನೆಕ್ಸ್ಟ್ ಅವ್ರದಾಗಿಂದ ಮೊಹಮ್ಮದ್ ಶಮಿಗಿಂದ ಕುಲ್ದೀಪ್ ಯಾದವ್ ನಂಬರ್ 9 ಒಳಗೆ ಬರ್ತಾರು. ಮತ್ತೆ ನಂಬರ್ 10 ಒಳಗೆ ನಮ್ಮ ಜಸ್ಪ್ರೀತ್ ಬುಮ್ರಾ ಅವ್ರು ಬರ್ತಾರು ಪ್ಲೇಯಿಂಗ್ 11 ಒಳಗೆ. ಮತ್ತ 11ನೇ ನಂಬರ್ ಐತಿ RCB ಸಿಂಗ್ ಅವರು ಆಡೋ ಸಾಧ್ಯತೆ ಐತಿ. ಇದು ಚಾಂಪಿಯನ್ಸ್ ಟ್ರೋಫಿಯ ಇಂಡಿಯಾದ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11. ಇದು ಪಕ್ಕ ಇಂತ ಸ್ಕ್ವಾಡ್ ಇತ್ತಂದ್ರೆ ಚಾಂಪಿಯನ್ಸ್ ಟ್ರೋಫಿ ಪಕ್ಕ ನಮ್ಮ ಟೀಮ್ ಇಂಡಿಯಾ ಗೆಲ್ಲತೈತಿ. ಇದೇ ಸ್ಕ್ವಾಡ್ ನೀವು ನೋಡತ್ರಿ 12ನೇ ತಾರೀಕು ಹಾಕ್ತಾರಲ್ಲ ಸ್ಕ್ವಾಡ್ನಾಗ, ಆ ಸ್ಕ್ವಾಡ್ ನಾ ಹೇಳಿದ್ದು ಕಮ್ಮಿ ಅಂದ್ರೆ 7ರಿಂದ 10 ಪ್ಲೇಯರ್ಸ್ಗಳು ಇವರೇ ಇರ್ತಾರೋ. ಅವಾಗ ಬಂದು ವಿಡಿಯೋ ಕಾಮೆಂಟ್ ಮಾಡ್ತೀರಿ ನೀವು, ಹೌದು ಕರೆಕ್ಟ್ ಇದೆ ಅಂತ ಹೇಳಿ. ಹಿಂಗ ಇದೇ ಸ್ಕ್ವಾಡ್ ಇದ್ದ ನಮ್ಮ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲತ್ ನಾವು ಅನ್ಕೋತಾ ಈ ವಿಡಿಯೋನ ಇಲ್ಲಿ ಮುಗಿಸೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ನಿಮ್ಗೆ ನಿಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ನ ತಳ ಕಾಮೆಂಟ್ ಮಾಡ್ರಿ, ಹಾಗೂ ವಿಡಿಯೋ ಹೋಗಿತ್ತಂತ ಹೇಳ್ರಿ. ಹಂಗ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೊಮ್ಮೆ ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.